ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನನಗೆ ಹುಬ್ಳಿಯಿಂದ ಒಂದು ಪಾರ್ಸಲ್ ಬಂದಿದೆ. ಯಾರು ಕಳಿಸಿದ್ದಾರೆ ಅಂತ ಅನ್ಕೊತೀರಾ? ಹುಬ್ಳಿಯಿಂದ ಆದಮೇಲೆ ಯಾರು ನಮ್ಮ ಅಣ್ಣ ಒಬ್ಬರೇ ಕಳ್ಸೋಕ್ಕೆ ಸಾಧ್ಯ ನನಗೆ. ಅದು ನನಗೆ ಈ ಸಲ ಇನ್ನೂ ಒಂದು ವಾರ ಇದೆ ನನ್ನ ಬರ್ಡೇ. ಅದಕ್ಕಿಂತ ಮುಂಚೆನೇ ನನಗೆ ಬರ್ಡೇ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ. ಏನು ಕಳಿಸಿದ್ದಾನೆ ಏನು ಅಂತ ನೋಡೋಣ. ಫ್ರೆಂಡ್ಸ್, ಹುಬ್ಳಿ ವಾಸವಣ್ಣ ನನಗೆ 2 ವರ್ಷದ ಒಂದು ಜರ್ನಿಯ ಒಂದು ಅಣ್ಣ. ಯಾಕಂದರೆ ನನಗೆ ವೈಟಿಲಿ ತುಂಬ ಜನ ಅಣ್ಣಂದಿರಿದ್ದಾರೆ. ಅದರಲ್ಲೂ ಬೆಸ್ಟ್ ಅಣ್ಣ ಅಂದರೆ ವಾಸವಣ್ಣ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಕಷ್ಟದಲ್ಲೇ ಆಗಲಿ, ನನಗೆ ಸುಖದಲ್ಲೇ ಆಗಲಿ ಜೊತೆಗೆ ನಿಂತ್ಕೊತಾರೆ. ಸ್ನೇಹಿತನಾಗೂ ಇದ್ದಾನೆ, ಅಣ್ಣನಾಗೂ ಇದ್ದಾನೆ. ನನಗೆ ಅದೊಂಥರ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಮನೆಯವ್ರ ಜೊತೆ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾನೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಮನೆಯವ್ರ ಜೊತೆ ಆಗಲಿ, ನನ್ನ ಮಗಳು, ನಮ್ಮಮ್ಮ ಎಲ್ಲರ ಜೊತೆ ಒಂದು ಬಾಂಡಿಂಗ್ ಇಟ್ಕೊಂಡಿದ್ದಾನೆ. ಹಾಗೆ ನಾವು ಅಷ್ಟೇ ಅವ್ರ ಮನೆಯವ್ರ ಜೊತೆ ಆಗಲಿ, ಅಮ್ಮ ಆಗಲಿ, ಅವ್ರ ಅಣ್ಣ ಆಗಲಿ, ಅವರ ತಾಯಿ ಆಗಲಿ ಒಂದು ಬಾಂಡಿಂಗ್ ಇಟ್ಕೊಂಡಿದ್ವಿ. ಫೋನ್ ಮಾಡಿ ಮಾತಾಡ್ತಾರೆ. ಆಮೇಲೆ ಅಮ್ಮನ ಬುದ್ಧಿ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲೇ ಹೋಗಲಿ, ಒಂದು ದೇವಸ್ಥಾನಕ್ಕೆ ಹೋಗಲಿ, ಎಲ್ಲಿಗೆ ಹೋಗಲಿ, ಒಂದು ಪ್ರಸಾದ ತಂದ್ರೂ ಅವಳಿಗೆ ಇದನ್ನು ಪಾರ್ಸಲ್ ಮಾಡು ಅಂತ ಹೇಳೋದು. ಬರ್ಡೇ ಬರ್ತಡೇ ಅಂತಂದರೆ ಏನಾರ ಕಳಿಸೋ ಅವಳಿಗೆ ಅನ್ನೋದು. ಆಮೇಲೆ ಗೌರಿ ಹಬ್ಬಕ್ಕೆ ಬಾಗಿನ ಕಳಿಸು ಅನ್ನೋದು. ಆಮೇಲೆ ಯುಗಾದಿ ಹಬ್ಬಕ್ಕೆ ಏನಾರು ಕಳಿಸು ಅನ್ನೋದು. ಮಗಳ ಬರ್ಡೇ ಅಂದರೆ ಏನಾರು ಕಳಿಸು ಅನ್ನೋದು. ಬಟ್ ಯಾವ ಥರ ಅಂದರೆ ಅವ್ರ ಮನೆ ಮಗಳಿಗಿಂತ ಹೆಚ್ಚಾಗಿ ನನ್ನನ್ನು ನೋಡ್ತಾರೆ ಅವರಮ್ಮ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅವನು ಅಷ್ಟೇ, ವಾಸು ಅಣ್ಣ ಸ್ವಂತ ಒಡಹುಟ್ಟು ತಂಗಿನ ಅಷ್ಟು ನೋಡ್ಕೊತಾನೆ ಏನೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ನೋಡ್ಕೊತಾನೆ. ಸ್ನೇಹಿತನಾಗಿ ಏನು ಹೇಳ್ಕೋಬೇಕು ಅದನ್ನು ಹೇಳ್ಕೊತಾನೆ. ಅಣ್ಣನಾಗಿ ಏನು ಶೇರ್ ಮಾಡ್ಕೋಬೇಕು ಹೇಳ್ತಾನೆ. ನಾವೇನಾರು ಒಂದು ತಪ್ಪು ಮಾಡಿದಾಗೆ ತಂಗಿ ಇದಲ್ಲ ಇದು ಅಂತ ಹೇಳ್ತಾನೆ. ಊಟಲ್ಲಿ ಒಂಥರ ಎಲ್ಲನೂ ಶೇರ್ ಮಾಡ್ಕೋತಾನೆ. ಆಮೇಲೆ ಫ್ರೆಂಡ್ಸ್, ನಡೆಯೋ ದಾರಿ ಒಂದೊಂದ್ಸರಿ ತಪ್ಪಾಗ್ಬೋದು. ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ಗುಣ ಇದೆಯಲ್ಲ ಅವನಲ್ಲಿ, ನಂಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ಹಾಗೆ ತುಂಬಾ ಪ್ರೀತಿ ಮಾಡ್ತಾನೆ. ನಾನು ಒಡಹುಟ್ಟ ಅಣ್ಣನೂ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೊತಾನೆ. ಒಂದು ಆರೋಗ್ಯ ಸರಿ ಇಲ್ಲ ಅಂದಾಗ ವಿಚಾರಿಸ್ಕೊಳ್ಳೋದೇ ಆಗಲಿ, ಆಮೇಲೆ ನಮಗೇನಾದರೂ ಒಂದು ಇದಾಗಲಿ, ದೇವ್ರಿಗೆ ಹೋಗಿ ನೀವು ನಂಬ್ತಿರೋ ಬಿಡ್ತಿರೋ, ಮೊನ್ನೆ ನನಗೆ ಹೆಲ್ತ್ ಇಶ್ಯೂ ಇತ್ತಿಲ್ಲ, ಅವಾಗ ಹೋಗಿ ಮನೆ ದೇವ್ರಿಗೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ಅದು ರಿಷಿಪನ್ನು ನನಗೆ ಕಳಿಸ್ಕೊಟ್ಟಿದ್ದ. ನೀವು ನಿಜ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನಮ್ಮ, ನಮ್ಮ ಮನೆಯವರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಹಾಗೇ ವಾಸು ಅಣ್ಣ, ಅವ್ರ ಅಮ್ಮ, ಅವ್ರ ಅಣ್ಣನೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಇದನ್ನು ಏನು ಸೆಲೆಕ್ಷನ್ ಅಂತ ಗೊತ್ತಿಲ್ಲ, ಇದನ್ನು ಸೆಲೆಕ್ಷನ್ ಮಾಡಿರೋದು ದೊಡ್ಡಣ್ಣ ಮತ್ತು ಹಾಗೆ ವಾಸು ಅಣ್ಣ ಇಬ್ಬರು ಹೋಗಿ ಸೆಲೆಕ್ಷನ್ ಮಾಡಿ ತಂದಿರೋದಂತೆ. ಏನು ಎಂತು ಅಂತ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್, ನಮ್ಮನೆಯವ್ರು ಫಸ್ಟ್ ಬೇಗ ಕೊಡಿಸ್ತಿದ್ರು, ಆದರೆ ಈ ಸಲ ವಾಸು ಅಣ್ಣ ಬೇಗನೆ ಬರ್ತ್ಡೇ ಗಿಫ್ಟನ್ನ ಕಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನನಗೆ ಈ ಗಿಫ್ಟು ಇದೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಅದು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದು ಅಷ್ಟೇ ಹೊರತು ಇನ್ನೇನು ಅಲ್ಲ. ನನಗೆ ಪ್ರೀತಿ. ಮತ್ತು ಇನ್ನೊಂದು ಅವನಂದರೆ ಫ್ರೆಂಡ್ಸ್, ಒಂದೇ ಗಿಫ್ಟ್ ಕಳಿಸಲ್ಲ. ನಾನೇ ಕಳಿಸಿದ್ರೆ ಮಗಳಿಗೂ ಕಳಿಸ್ಕೊಡ್ತಾನೆ, ಮಗಳಿಗೂ ಕಳಿಸಿರ್ತಾನೆ, ಏನಾದ್ರೂ ಇಬ್ರಿಗೂ ಕಳಿಸ್ಕೊಡ್ತಾನೆ. ಅಲ್ಲಿ ಆಮೇಲೆ ದೇವಸ್ಥಾನಗಳಿಗೆ ಹೋದರೆ ನನ್ನ ಹೆಸರಲ್ಲಿ ಅರ್ಚನೆಗಳು ಮಾಡೋದು, ಇದೆಲ್ಲ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮಗೆ ಅಂತ ಒಂದು ಜೀವ ಇದೆ, ನಮ್ಮನ್ನು ಆಸೆ ಪಡೋ ಒಂದು ಜೀವ ಇದೆ. ನನಗೆ ಸ್ವಂತ ಅಣ್ಣ ಇಲ್ಲ ಫ್ರೆಂಡ್ಸ್, ಆ ಒಂದನ್ನು ಅವನು ತುಂಬ್ತಾ ಇದ್ದಾನೆ. ಅದು ಖುಷಿಯಾಗುತ್ತೆ. ನಮ್ಮ ಮನೇಲೂ ಅಷ್ಟೇ ಹೇಳ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡುತ್ತೆ. ವಾಸವಣ್ಣ ಅಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಖುಷಿ ಪಡುತ್ತೆ. ಬಂದಿತ್ತು ಲಾಸ್ಟ್ ಟೈಮು, ಹೋದ ತಿಂಗಳಲ್ಲ ಆಚೆ ತಿಂಗಳು ಬಂದಿದ್ರು ವಾಸವಣ್ಣ. ನನಗಾಗಿ ಹೆಲ್ತ್ ಇಶ್ಯೂ ಇರ್ತಿಲ್ಲ ಸ್ವಲ್ಪ. ಅವರು ಚಾಮುಂಡಿ ಬೆಟ್ಟಕ್ಕೆನೋ ಮಡ್ಲಾಕಿ ಕೊಡಬೇಕಿತ್ತು. ಕೊಟ್ಬಿಟ್ಟು ಬಂದು ಊಟ ಮಾಡಿಕೊಂಡು ಒಂದು 10 ನಿಮಿಷ ಕೂತಿದ್ರು ಅಷ್ಟೇ. ಬರೋಕ್ಕೆ ತುಂಬಾ ಸಂಕೋಚ ಪಟ್ಟರು ಮನೆಗೆ. ನನ್ನ ಮಗಳಿಗೆ ಎಷ್ಟು ಹೊಟ್ಟೆ ಊರಿ ಗೊತ್ತಾ ಫ್ರೆಂಡ್ಸ್, ಏನಂದರೆ ನಿನಗೆ ಅಣ್ಣ ಇದ್ದಾರೆ, ನಿಮ್ಗೆ ಏನು ಬೇಕು ಕೊಡ್ಸೋಕ್ಕೆ ನಿನ್ನ ಅಣ್ಣ ಇದ್ದಾರೆ ಅಂತ. ಫ್ರೆಂಡ್ಸ್, ವಾವ್ ಫ್ರೆಂಡ್ಸ್, ಡ್ರೆಸ್ ತೆಗೆದು ಕಳಿಸಿದ್ದಾರೆ. ವಾವ್ ಫ್ರೆಂಡ್ಸ್, ಸ್ಟಿಕ್ಕರು
ಸ್ಟಿಕ್ಕರ್ ಕೊಟ್ಟು ಕಳಿಸಿದ್ದಾರೆ, ಡ್ರೆಸ್ ಕೊಟ್ಟು ಕಳಿಸಿದ್ದಾರೆ. ವಾವ್, ಈ ಕಲರ್ ಇತ್ತೇ ಇತ್ತಿಲ್ಲ ಫ್ರೆಂಡ್ಸ್. ಈ ಕಲರ್ ನನ್ನ ಹತ್ರ ಇತ್ತಿಲ್ಲ, ಕೊಟ್ಟು ಕಳಿಸಿದ್ದಾರೆ. ಕಲರ್ ಡ್ರೆಸ್ ತೆಗೆದಿದ್ದಾರೆ. ವಾವ್ ಫ್ರೆಂಡ್ಸ್, ಸೂಪರ್ ಆಗೈತೆ. ವೈಟ್ ನನ್ನ ಹತ್ರ ಈ ಕಲರೇ ಇತ್ತಿಲ್ಲ, ತುಂಬಾ ಚೆನ್ನಾಗಿದೆ. ವಾಸವಣ್ಣ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಡ್ರೆಸ್, ಸೂಪರ್ ಆಗೈತೆ ಫ್ರೆಂಡ್ಸ್. ಇದೊಂದು ಡ್ರೆಸ್ ಕಳಿಸಿದ್ದಾರೆ, ಮತ್ತು ಲೆಗ್ಗಿನ್ಸ್ ಫುಲ್ ಸೆಟ್ಟೇ ಕೊಟ್ಟು ಕಳಿಸಿದ್ದಾರೆ. ಜೊತೆಗೊಂದು ವೇಲ್ ಡ್ರೆಸ್ ಕೊಟ್ಟು ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವಾಸವಣ್ಣ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಟ್ಟೆ. ಮಾತ್ರ ಇಷ್ಟ ಆಯ್ತಾ? ನನಗಂತೂ ತುಂಬ ಇಷ್ಟ ಆಯಿತು ಈ ಗಿಫ್ಟು. ಇದು ನನಗೆ ಕಳಿಸಿದ್ದಾರೆ, ಮತ್ತು ಮಗಳಿಗೂ ಕಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ವರ್ಷಮ್ಮಂಗೂ ಕಳಿಸ್ಕೊಟ್ಟಿದ್ದಾರೆ ಮಿನಿ ಸ್ಕರ್ಟ್. ವಾವ್, ಸೂಪರ್ ಆಗಿತ್ತೆ. ಇದನ್ನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಅಷ್ಟೇ ಮಗಳ ಕಳಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಲೆಗ್ಗಿನ್ಸ್ ಇದು ಕಟ್ಕೊಳ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಾಸವಣ್ಣ. ಗಿಫ್ಟ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರ ಜೊತೆಗೆ ಇಬ್ಬರು ಒಂದೊಂದು ಸ್ಟಿಕ್ಕರ್ನ ತೆಗೆದುಕೊಟ್ಟಿದ್ದಾರೆ. ಇದು ವರ್ಷಗೆ ಇದು ನನಗೆ ಕೊಟ್ಟು ಕಳಿಸಿದ್ದಾರೆ. ಖಂಡಿತ ಅಣ್ಣ, ಈ ಪ್ರೀತಿಗೆ ಖಂಡಿತ ಬೆಲೆ ಕಟ್ಟಕ್ಕಾಗಲ್ಲ. ನನ್ನ ಸ್ವಂತ ಅಣ್ಣ ಇದ್ದಿದ್ರು ಇಷ್ಟು ಚೆನ್ನಾಗಿ ನಾನು ನೋಡ್ಕೋತಿದ್ದ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನೀನು ನೋಡ್ಕೋತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಯಾವಾಗಲೂ ಹಿಂಗೆ ಇರಬೇಕು ಅನ್ಕೋತೀನಿ. ಯಾಕಂದರೆ ನನಗೆ ಈ ಗಿಫ್ಟ್ಗಿಂತನೂ ನೀನೊಂಥರ ನನಗೊಂಥರ ಗಾಡ್ ಗಿಫ್ಟು ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ನಮ್ಮ ಅಪ್ಪ ಆಗಲಿ ಅಣ್ಣ ಆಗಲಿ ಇಲ್ಲ, ಅದನ್ನು ನೀನು ನೀಗ್ತಾ ಇದೆಯಾ. ಎಲ್ಲನೂ ಶೇರ್ ಮಾಡ್ಕೋತಾನೆ ಫ್ರೆಂಡ್ಸ್. ಪ್ರತಿ ಒಂದು ವಿಷಯನೂ ಅವ್ನಿಗೆ ಒಳ್ಳೇದು ನಡೆದ್ರು ನನ್ನ ಹತ್ರ ಶೇರ್ ಮಾಡ್ಕೋತಾನೆ, ಕೆಟ್ಟದ್ದು ನಡೆದ್ರು ಶೇರ್ ಮಾಡ್ಕೋತಾನೆ. ಆ ದಾರಿ ತಪ್ಪಿದೆಯಾ ಸರಿ ಇದೆಯಾ ಅಂತಲೂ ಕೇಳ್ತಾನೆ. ಆ ದಾರಿ ತಪ್ಪಿದೆ, ಅಲ್ಲಿ ಹೆಜ್ಜೆ ಇಕ್ಬೇಡ ಅಂದರೆ ಆ ಕಡೆ ಹೋಗಲ್ಲ ಅವನು. ಒಟ್ಟಲ್ಲೇ ಒಂಥರ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಮಾತು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾನೆ. ಅಣ್ಣ, ಈ ದಾರಿ ತಪ್ಪು, ನೀನು ಹೋಗಬೇಡ, ಅದರಿಂದ ನಿಂಗೆ ಅಪಾಯ ಇದೆ ಅಂದರೆ ಖಂಡಿತ ಅವನು ಆ ಜಾಗಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಅದು ಖುಷಿ ಆಗುತ್ತೆ. ಯಾಕಂದರೆ ಒಂದೊಂದು ಮನುಷ್ಯ ನಡ್ಕೊಳ್ಳೋ ರೀತಿಲಿರುತ್ತೆ, ಅವ್ರು ಹೆಂಗೆ ಏನು ಅಂತ. ಅವ್ನು ನಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿ ಆಯಿತು ಅಂತಂದರೆ, ಹೋಗಬೇಡ ಎದ್ದು ಹೋಗೋಣ ಅಂದೆ. ಎಷ್ಟು ಗೌರವ ಕೊಡ್ತಾನೆ ಅಂದರೆ ಅವ್ನ ಬಗ್ಗೆ ನಂಗೆ ಹೇಳೋಕ್ಕೆ ಇದಾಗ್ತೈತೆ ಫ್ರೆಂಡ್ಸ್. ಆದರೆ ಒಂದಿನನೂ ಅವನ ಜೊತೆ ಮಾತಾಡ್ದಂತೆ ಇರೋಕ್ಕೆ ಆಗಲ್ಲ ನನಗೆ. ಬೆಳಿಗ್ಗೆ ಸಂಜೆ ಅವನಿಗೊಂದು ಮೆಸೇಜ್ ಆದರೂ ನಾನು ಹಾಕಬೇಕು. ಅವನಾದರೂ ಅಷ್ಟೇ ನನ್ನ ತುಂಬ ಪ್ರೀತಿ ಮಾಡ್ತಾನೆ ನಮ್ಮ ಅಣ್ಣ. ನನ್ನ ಅಪ್ಪ ಇದ್ದು ನನ್ನ ಅಣ್ಣ ಇದ್ರೂ ನಾನು ಇಷ್ಟು ಪ್ರೀತಿ ಮಾಡ್ತಿದ್ರು ಅದಂತೂ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಇಷ್ಟಪಡ್ತಾನೆ ಅವನು. ಥ್ಯಾಂಕ್ ಯು ಸೋ ಮಚ್ ವಾಸವಣ್ಣ, ಥ್ಯಾಂಕ್ ಯು. ನಿನ್ನ ಪ್ರೀತಿ ಇವಂಗೆ ಇರಲಿ, ಇದೇ ಥರ ಉಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಕೇಳ್ತೀನಿ. ನೀನು ಕಳಿಸಿರೋ ಗಿಫ್ಟೆಲ್ಲ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ನನಗೆ. ನನ್ನ ಗಿಫ್ಟ್ಗಿಂತನೂ ನೀನು ನನ್ನ ಜೊತೆ ಖುಷಿಯಾಗಿ ಯಾವಾಗಲೂ ಮಾತಾಡ್ಕೊಂಡಿರೋ ಅಷ್ಟೇ ನಾನು ಕೇಳೋದಿನೇನಿಲ್ಲ. ನೀನು ಯಾವಾಗಲೂ ನನ್ನ ಮಾತಾಡ್ತೀಯ ತಂಗಿ, ನಾನೊಂದು ಇರೋವರೆಗೂ ನಿನ್ಗೆ ಯಾವ ಕಷ್ಟ ಬರ್ದಂಗೆ ನಾನು ನೋಡ್ಕೊತೀನಿ. ಏನೇ ಕಷ್ಟ ಇದ್ರೂ ನನಗೆ ಫೋನ್ ಮಾಡುವಂತೀಯ, ಅದೊಂದೇ ನನಗೆ ಇಷ್ಟ ಆಗುವಂಥದ್ದು ನಿನ್ನಲ್ಲಿ. ಕಷ್ಟ ಆಗಲಿ ಸುಖ ಆಗಲಿ ಏನೇ ಇದ್ರೂ ನನಗೆ ಶೇರ್ ಮಾಡ್ಕೊ ಅಂತ ಹೇಳ್ತೀಯ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಆ ಮಾತು ತಂದೆ ಸ್ಥಾನ ಕೊಟ್ಟಿರೋರು ಮಾತ್ರ ಆ ಮಾತು ಹೇಳೋಕ್ಕೆ ಸಾಧ್ಯ. ಅದು ನೀನು ಹೇಳಿದ್ಯಾ, ನಂಗೆ ತುಂಬಾ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಸೋ ಮಚ್ ವಾಸವಣ್ಣ, ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಡ್ರೆಸ್ ಕಲೆಕ್ಷನ್ ಚೆನ್ನಾಗಿದೆಯಾ? ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಆಲ್ಮೋಸ್ಟ್ ಇನ್ನೊಂದಿದೆ, ಕೇಕ್ನು ಆರ್ಡ್ರ್ ಮಾಡಿದ್ದಾನೆ. ಈ ಸಲ ನಮ್ಮನೆಯವರು ಕೇಕ್ ಕಟ್ ಮಾಡೋಕ್ಕೆ ಇರಲ್ಲ, ಮಂತ್ರಾಲಯ ಹೋಗ್ತಾ ಇದ್ದಾರೆ. ಹಾಗಾಗಿ ಕೇಕ್ನು ಆರ್ಡ್ರ್ ಮಾಡಿ ದುಡ್ಡು ಕೊಟ್ಬಿಟ್ಟಿದ್ದಾನೆ. ಅದನ್ನು ಖುಷಿ ಆಗ್ತೈತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಸುವರ್ಣ.